ನಮಸ್ಕಾರ. ನಾನಿವತ್ತು ನಿಮಗೆ ಪಾರಂಪರಿಕ ನಾಡಿ ವೈದ್ಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರ ಹೆಸರು ಶ್ರೀಯುತ ಕೃಷ್ಣ ತಿಮ್ಮೇಗೌಡರು ಅಂತ ಹೇಳಿ. ಇವರು ಸುಮಾರು 40 ವರ್ಷಗಳ ಸುದೀರ್ಘಾವಧಿಯಲ್ಲಿ ಈವರೆಗೂ ಇವರು ಅನೇಕ ರೋಗಿಗಳನ್ನು ಗುಣಪಡಿಸ್ತಾ ಬಂದಿದ್ದಾರೆ. ನನಗೆ ಇವರ ಪರಿಚಯ ಸುಮಾರು 20 ವರ್ಷದಿಂದ ಈ ಕಡೆ ಆಗಿದೆ. ನಾನು ನೋಡಿದಾಗ ಇವರಿಂದ ಗುಣಮುಖರಾಗಿ ಅನೇಕ ಜನರು ಇವತ್ತು ಆರೋಗ್ಯವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾನು ಇವರ ಪರಿಚಯವನ್ನು ನಿಮಗೆ ಯಾಕೆ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತಿನ ಕಾಲದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರೋರು ತುಂಬ ಜನರು ಇದ್ದಾರೆ. ಹಾಗಾಗಿ ಇವರಿಂದ ನಿಮಗೆ ಏನಾದರೂ ಉಪಯೋಗ ಆಗ್ಬೋದು ಅನ್ನೋ ಒಂದು ಸಣ್ಣ ಆಸೆಯಿಂದ ಇವರ ಪರಿಚಯವನ್ನು ನಾನು ಇವತ್ತು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಪಾರಂಪರಿಕ ಪದ್ಧತಿಯಲ್ಲಿ ಅಥವಾ ನಾಟಿಯಲ್ಲಿ ಅನೇಕ ವಿಧಾನಗಳಿದೆ. ನಾಟಿ ಬೇರೆ, ನಾಡಿ ಬೇರೆ, ಆಮೇಲೆ ಏಕಮೂಲಿಕ ಬೇರೆ, ಬಹುಮೂಲಿಕ ಬೇರೆ, ಈ ರೀತಿಯಲ್ಲಿ ಔಷಧಿಗಳನ್ನು ಎಲ್ಲರೂ ಕೊಡ್ತಾರೆ. ಅದರಲ್ಲಿ ನನ್ನ ಔಷಧಿ ಕೊಡುವ ವಿಧಾನ ಅಥವಾ ಪದ್ಧತಿ ಅಂದರೆ ನಾಡಿ ಮತ್ತು ನಾಟಿ. ನಾಡಿಯಿಂದ ಕಾಯಿಲೆಗಳನ್ನು ಚೆಕ್ ಮಾಡ್ಕೊಳ್ಳೋದು, ಆಮೇಲೆ ನಾಟಿ ವನಸ್ಪತಿ ಔಷಧಿಗಳನ್ನು ಕೊಡೋದು. ನಾಟಿ ನೀವು ಕಾಡಲ್ಲೇ ನಿಮ್ಮ ಜಾಗದಲ್ಲೇ ನೀವು ವನಸ್ಪತಿಗಳನ್ನು ಬೆಳೆಸ್ತೀರಲ್ಲ? ಬೆಳೆಸ್ತೇವೆ, ತುಂಬ ಬೆಳೆಸ್ತೇವೆ. ನಾವು ನಮ್ಮಲ್ಲೇ ಬೆಳೆಸ್ತೇವೆ ಹೇಳಲ್ಲ, ನಮಗೆ ತುಂಬ ಜಾಗ ಕಡಿಮೆ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ಬೆಳೆಸ್ತೇವೆ ನಾವು. ಈಗ ನಿಮ್ಮಂಥವರು ಅಥವಾ ಯಾರು ಪರಿಸರ ಆಸಕ್ತಿ ಇದ್ದವರು ಅಥವಾ ವನಸ್ಪತಿ ಅಭಿಮಾನಿಗಳು, ವನಸ್ಪತಿ ಆಸಕ್ತಿ ಇದ್ದವರಿಗೆ ಅವರವರ ಸ್ಥಳದಲ್ಲೂ ನಾವು ಸಸ್ಯಗಳನ್ನು, ಇಂಥ ಸಸ್ಯಗಳನ್ನು ಈ ರೀತಿ ಬೆಳೆಸಿ ಇದು ಇಂಥ ಔಷಧಿ ಬರ್ತದೆ ಹೇಳಿ ಅವ್ರಿಗೆ ನಾವು ಅದನ್ನು ಹೇಳ್ತೇವೆ. ಅವರಲ್ಲಿ ನಾವು ತಗೋತೇವೆ ಕೆಲವಷ್ಟು ಔಷಧಿಯನ್ನು. ನಮಗೆ ನಮ್ಮ ಜಾಗದಲ್ಲೇ ಬೆಳೆಸಿ ನಮ್ಮ ಔಷಧಿಯನ್ನು ಮತ್ತೊಬ್ಬರಿಗೆ ಹೇಳದೆ ಈ ಥರದ ಪದ್ಧತಿ ಇಲ್ಲ. ನಮಗೆ ಎಲ್ಲ ಕಡೆಯಿಂದಲೂ ಸಹಕಾರ ಕೊಡ್ತಾರೆ. ಯಾಕೆಂದರೆ ಅರಣ್ಯದಿಂದ ನಾವು ಔಷಧಿಯನ್ನು ಕೀಳುವುದಿಲ್ಲ. ಯಾಕೆ ಕೇಳಿದರೆ, ಈ ಅರಣ್ಯಕ್ಕೆ 2-3 ವಿಭಾಗ ಇದೆ: ವನ, ಉಪವನ, ಅರಣ್ಯ. ಈ ಅರಣ್ಯದ ವನಸ್ಪತಿಗಳು ಅಷ್ಟು ಸಕ್ಸಸ್ ಆಗಿ ವರ್ಕ್ ಮಾಡೋದಿಲ್ಲ. ಯಾಕೆಂದರೆ ಒಂದು ಸಸ್ಯದ ಬೇರು ಮತ್ತೊಂದು ಸಸ್ಯಕ್ಕೆ, ಒಂದು ಮರದ ಟೊಂಗೆ ಮತ್ತೊಂದು ಮರಕ್ಕೆ ಸೇರಿರುವುದರಿಂದ ದುಷ್ಪರಿಣಾಮಗಳಾಗ್ತದೆ ಹೇಳೋ ಕಾರಣಕ್ಕಾಗಿ ನಾವು ವನ ಮತ್ತು ಉಪವನದಲ್ಲಿ, ಈ ಉಪವನಗಳಲ್ಲಿ ಬೆಳೆದಿದ್ದನ್ನೇ ಹೆಚ್ಚು ಬಳಸ್ತೇವೆ. ಮತ್ತು ನಾಡಿ ಔಷಧಿ ಅಥವಾ ನಾಟಿ ಔಷಧಿ ಕೊಡುವವರು ಹೇಳಿದ ತಕ್ಷಣ ಮರ ಗಿಡಗಳನ್ನು ಕೊಲ್ತಾರೆ ಅಥವಾ ಇತ್ಯಾದಿಗಳು ಕೆಲವು ಜನರ ಭಾವನೆಗಳಿದೆ. ಅಡವಿಯಲ್ಲಿ ಅದನ್ನು ಕೀಳ್ತಾರೆ ಹೇಳಿ. ಇಲ್ಲ, ಯಾಕೆ ಕೇಳಿದರೆ ನಮ್ಮ ಎದುರಲ್ಲಿರುವ ಎಲ್ಲದೂ ಸಸ್ಯಗಳು ನಮಗೇನು ಕಾಣಿಸ್ತಾ ಇದೆಯಾ ಇವೆಲ್ಲವೂ ಔಷಧಿನೇ. ಉದಾಹರಣೆಗೆ ಇಲ್ಲಿ ಗರಿಕೆಗಳು ಈ ರೀತಿ ಇದೆ, ಈ ಕಡೆ ಗರಿಕೆ ಇದೆ ಅಲ್ವಾ, ಇದು ಅಮೃತಕ್ಕೆ ಸಮಾನವಾದ ಔಷಧಿನೇ. ಇಲ್ಲಿ ಕಾಣುವ ಹುಲ್ಲು,